ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ ಪರೀಕ್ಷೆಯ ಬ್ಲೂ ಪ್ರಿಂಟನ್ನು ಕ್ವಶನ್ ಪೇಪರ್ ಡಿಸೈನನ್ನು ನೋಡೋಣ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ನಾನು ಕನ್ನಡ ಆಗಿರ್ಬೋದು, ಸೈನ್ಸ್, SS ಮತ್ತು ಮ್ಯಾಥ್ಸ್ ಇಷ್ಟು 4 ವಿಡಿಯೋವನ್ನು ಹಾಕಿದ್ದೆ. ಸೊ ಈಗ ಇಂಗ್ಲೀಷ್ ಇದೆ. ನೆಕ್ಸ್ಟ್ ವಿಡಿಯೋ ಏನಿದೆಪ್ಪ ಅಂದರೆ ಲೈನ್ ಅಪ್ ಮಾಡ್ತೀನಿ, ಅದು ಬಂದುಬಿಟ್ಟು ಹಿಂದಿ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇಷ್ಟು ಬ್ಲೂ ಪ್ರಿಂಟ್ಗಳಿದ್ದಾವೆ. ಆಮೇಲೆ ನಾವು ಪಾಸಿಂಗ್ ಪ್ಯಾಕೇಜ್ ಸೀರೀಸನ್ನು ಕನ್ನಡದಲ್ಲಿ, ಸೈನ್ಸಲ್ಲಿ, SS ಅಲ್ಲಿ ಮತ್ತು ಹಿಂದಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇಂಗ್ಲೀಷ್ ಮತ್ತು ಮ್ಯಾಥ್ಸನ್ನು ಬೇಗನೆ ಸ್ಟಾರ್ಟ್ ಮಾಡ್ತೀವಿ. ತಪ್ಪದೇ ವಿಡಿಯೋಗಳನ್ನು ನೋಡಿ. ಖಂಡಿತವಾಗಿ ಸ್ಟಡಿ ಮಾಡೋದು ತುಂಬ ಈಸಿ ಅದ. ಕಂಟೆಂಟನ್ನು ಕೊಟ್ಟಿದ್ದೀವಿ. ಅಷ್ಟು ಚೆನ್ನಾಗಿ ನೀವು ಪ್ರಿಪೇರ್ ಮಾಡಿದ್ದೆ ಆದರೆ ಖಂಡಿತವಾಗಿ ನೀವು ಪರೀಕ್ಷೆಗಳಲ್ಲಿ ಪಾಸ್ ಆಗ್ತೀರಿ. ಯಾವುದೇ ಚಿಂತೆ ಬೇಡ, ನಿಮ್ಮ ಜೊತೆಗೆ ನಾವಿದ್ದೀವಿ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಮೇಯ್ನಾಗಿ ನೀವು ತಿಳ್ಕೊಳ್ತಕ್ಕಂಥ ಅಂಶದ ಬಗ್ಗೆ ಮಾತ್ರ ಚರ್ಚೆ ಮಾಡೋಣ, ಸುಮ್ಮನೆ ಸಮಯ ವೇಸ್ಟ್ ಬೇಡ. ಪರೀಕ್ಷೆಯಲ್ಲಿ ಜ್ಞಾನವನ್ನು ಪರೀಕ್ಷೆ ಮಾಡ್ತಕ್ಕಂಥ ಪ್ರಶ್ನೆಗಳು 8 ಅಂಕಕ್ಕೆ ಬರ್ತವೆ. ತಿಳುವಳಿಕೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಪ್ರಶ್ನೆಗಳು 32 ಅಂಕಕ್ಕೆ ಬರ್ತವೆ. ಅಭಿವ್ಯಕ್ತಿ ಪಡಿಸೋದಕ್ಕೆ 36 ಅಂಕ ಇದೆ. ಅಪ್ರಿಷಿಯೇಷನ್ ಮಾಡಲಿಕ್ಕೆ 4 ಅಂಕ ನಿಮಗೆ ಸಿಗ್ತದೆ. ಒಟ್ಟಾರೆ ಇದು ಮಾತ್ರ ನಿಮಗೆ ಫಿಕ್ಸ್ ಆಗಿ ತಲೆಯಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಪ್ರೋಸ್ ಸೆಕ್ಷನ್ದಿಂದ 20 ಮಾರ್ಕ್ಸ್ ಬರ್ತದೆ, ಪೊಯೆಟ್ರಿದಿಂದ 16, ಸಪ್ಲಿಮೆಂಟ್ರಿ ರೀಡರ್ದಿಂದ 4, ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ 16, ಕಾಂಪ್ರಿಹೆನ್ಷನ್ ಆ್ಯಂಡ್ ಕಂಪೋಸಿಷನ್ದಿಂದ 24 ಮಾರ್ಕ್ಸು, ರೆಫರೆನ್ಸ್ ಸ್ಕಿಲ್ದಿಂದ ತೆಗೆದು ಹಾಕ್ತಿದ್ದಾರೆ. ಸೊ ಟೋಟಲಿ ನಿಮಗೆ 80 ಮಾರ್ಕ್ಸ್ ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವೆ. ಇದು ನಿಮಗೆ ಗೊತ್ತಿದ್ದರೆ ಖಂಡಿತವಾಗಿ ಇದೇ ಬೇಸ್ ಮೇಲೆ ನೀವೇನು ಮಾಡಬೇಕಾಗ್ತದೆ, ಓದಬೇಕಾಗ್ತದೆ. ಇನ್ನು ಕ್ವಶನ್ ಪೇಪರ್ ಪ್ಯಾಟರ್ನ್ಗೆ ನೋಡೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 4 ಇದ್ದಾವೆ, 1 ಮಾರ್ಕ್ ಕ್ವಶನ್ಸ್ 12 ಇದ್ದಾವೆ, 2 ಮಾರ್ಕ್ ಕ್ವಶನ್ಸ್ 8, 3 ಮಾರ್ಕ್ ಕ್ವಶನ್ಸ್ 9, 4 ಮಾರ್ಕ್ ಕ್ವಶನ್ 4, 5 ಮಾರ್ಕ್ ಕ್ವಶನ್ಸ್ 1 ಇದ್ದಾವೆ. ಟೋಟಲ್ ಇಲ್ಲಿನೂ ಕೂಡ ಅವರು 38 ಪ್ರಶ್ನೆಗಳನ್ನೇ ಇಟ್ಟಿದ್ದಾರೆ. ಇನ್ನು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನೋಡೋದಾದರೆ ಭಾಳ ಈಸಿಯಾಗಿ 24 ಮಾರ್ಕ್ಸನ್ನು ನೀವು ಆರಾಮಾಗಿ ಪಡಿತೀರಿ. ಸ್ವಲ್ಪ ಎವರೇಜಲ್ಲಿ 40, ಡಿಫಿಕಲ್ಟಿ ಲೆವೆಲಲ್ಲಿ 16 ಅದ. ಸ್ವಲ್ಪ ಇದನ್ನು ನೀವು ಗಮನಿಸಬೇಕು. ಲಾಸ್ಟ್ ಇಯರ್ 10 ಇತ್ತು, ಈ ಸರಿ ಏನು ಮಾಡಿದ್ದಾರೆ 20% ಮಾಡಿದ್ದಾರೆ. ಇಟ್ ಮೀನ್ಸ್ 8 ಅಂಕದಿಂದ 16 ಅಂಕ ನಿಮ್ಗೆ ಏನಾಗಿದೆವಪ್ಪ ಅಂದ್ರೆ ಕಠಿಣತೆ ಮಟ್ಟ ಹೆಚ್ಚು ಮಾಡ್ತಾ ಇದ್ದಾರೆ. ಸೊ ನೀವು ಚೆನ್ನಾಗಿ ಓದಲೇಬೇಕು. ಹಾಗಾದರೆ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವೆಲ್ಲ ಪಾಠದಿಂದ ಇದ್ದಾವೆ ಅನ್ನೋದನ್ನ ಸ್ವಲ್ಪ ನೋಡ್ಕೊಂಡು ಬರೋಣ. ಟೆನ್ಸ್ ಇದ್ದಾವೆ, ಪ್ರಿಪೋಸಿಷನ್, ಕಂಜಂಕ್ಷನ್ಸ್, ಆರ್ಟಿಕಲ್ಸ್ ಇದ್ದಾವೆ, ಕ್ವಶನ್ ಟ್ಯಾಗು, ಮಾಡೆಲ್ಸ್, ಅದರಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬರ್ತಾ ಇದ್ದಾವೆ, ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಬರ್ತಾ ಇದೆ, ಡಿಗ್ರಿ ಆಫ್ ಕಂಪ್ಯಾರಿಸನ್, ರಿಪೋರ್ಟೆಡ್ ಸ್ಪೀಚ್, ಈಫ್ ಕ್ಲಾಸ್ ಕಂಡೀಷನ್ ಅದ, ಇನ್ಫಿನಿಟಿವ್ ಅದ, ಪ್ರೇಸಲ್ ವರ್ಬ್ ಅದ, ಪಾರ್ಟ್ಸ್ ಆಫ್ ಸ್ಪೀಚ್ ಅದ. ನೆಕ್ಸ್ಟ್ ಯೂಸಿಂಗ್ ವರ್ಡ್ಸ್ ಇನ್ ಸೆಂಟೆನ್ಸಸ್ ಆ್ಯಸ್ ನೌನ್ ಆ್ಯಂಡ್ ವರ್ಬ್ ಫಾರ್ಮಲ್ಲಿ, ನೌನ್ ಮತ್ತು ವರ್ಬ್ ಫಾರ್ಮಲ್ಲಿ ವರ್ಡ್ಸ್ಗಳನ್ನು ಯೂಸ್ ಮಾಡಬೇಕು. ಪಂಚುಯೇಷನ್ ಮಾರ್ಕ್ ಮೇಲಿದೆ, ಆಕ್ಸಿಲರೀಸ್ ಮೇಲಿದ್ದಾವೆ, ಟು ಸೋ ದ್ಯಾಟ್ ನಾಟ್ ಅವು ಯೂಸ್ ಮಾಡ್ತಕ್ಕಂಥದ್ದು, ಕೊಲೊಕೇಶನ್ಸ್, ಸಿಂಬಾಲಿಫಿಕೇಷನ್ಸ್, ಒನ್ ವರ್ಡ್ ಆನ್ಸರ್ಸ್, ಹೋಮೋಫೋನ್ಸ್, ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್, ಜಂಬರ್ಡ್ ಲೆಟರ್ಸ್ ಆ್ಯಂಡ್ ವರ್ಡ್ಸ್, ಅಪೋಸಿಟ್ ಫಾರ್ಮ್ಗಳ ಬಗ್ಗೆ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಕೇಳ್ತಾ ಇದ್ದಾರೆ. ಸೊ ನಾನಿಲ್ಲಿ ಏನು ಹೇಳೋದಂದರೆ ಇಷ್ಟು ಚೆನ್ನಾಗಿ ಗ್ರಾಮರ್ಗಳನ್ನು ನೋಡ್ಕೊಳ್ರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಏನು ಮಾಡ್ತೀನಪ್ಪ ಅಂದರೆ ಕಂಪಲ್ಸರಿಯಾಗಿ ಫುಲ್ಲಿಯಾಗಿ ನಿಮಗೆ 1 ಮಾರ್ಕ್ದಿಂದ ಹಿಡಿದು ಲಾಸ್ಟ್ 5 ಮಾರ್ಕ್ವರೆಗೆ ಯಾವೆಲ್ಲ ಕಂಟೆಂಟ್ಗಳನ್ನು ಓದಿದರೆ ನೀವು ಚೆನ್ನಾಗಿ ಸ್ಕೋರ್ಗಳನ್ನು ಮಾಡ್ಬೋದು ಅಂತಕ್ಕಂಥ ಏರಿಯಾಗಳನ್ನು ನಾನು ನಿಮಗೆ ಹೇಳ್ತೀನಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕೆಲಸ ಅದೇ ಅದ. ಸೊ ನಿಮ್ಮನ್ನು ಒಟ್ಟು ಆ್ಯನುವಲ್ ಎಕ್ಸಾಮ್ಗಳಿಗೆ ನಿಮಗೆ ಪ್ರಿಪ್ರೇಷನ್ ಮಾಡಿಸ್ಬೇಕು. ಒಟ್ಟಾರೆ ನೀವು ಪಾಸ್ ಆಗಬೇಕು. ಬಟ್ ನಮ್ಮದೊಂದು ಕಂಡೀಷನ್ ಏನಪ್ಪ ಅಂದರೆ ಹಾಕ್ತಕ್ಕಂಥ ಎಲ್ಲ ವೀಡಿಯೋಗಳ ಪಾರ್ಟನ್ನು ತಪ್ಪದೆ ನೋಡಬೇಕು, ಓದಬೇಕು, ಬಾಹೆಟ್ ಮಾಡಬೇಕು, ಪರ್ಫೆಕ್ಟ್ ಆಗಬೇಕು. ಇಷ್ಟು ನಾವು ಹೇಳಿದ್ದನ್ನು ಪರ್ಫೆಕ್ಟ್ ಆದರೆ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಇಷ್ಟು ಇಂಗ್ಲೀಷ್ನ ಬ್ಲೂ ಪ್ರಿಂಟ್ ಇತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು